ಇವತ್ತು ಈ ಮಾಧವಿಯ ಕೊನೆಯ ಒಂದು ಕತೆ ಹೇಳ್ತೀನಿ. ಮಾಧವಿಯನ್ನು ಕರ್ಕೊಂಡು ಪುನಃ ಅವ ಯಯಾತಿಯ ಕಡೆಗೆ ಬರ್ತಾ ಇರ್ತಾನೆ. ಅವಳು ಹೇಳ್ತಾಳೆ ಗಾಲವ ಮುನಿಗೆ, 4 ಜನರಲ್ಲಿ ನನ್ನ ಹಂಚಿದೆ, ನೀನು 4 ಜನರಿಗೆ ಕೊಟ್ಟೆ, ನನ್ನ ಕಡೆ ಯಾವ ಮಕ್ಕಳು ಉಳಿಲಿಲ್ಲ, ನೀನೇ ಮದುವೆ ಆಗು ಅಂತ ಕೇಳಿದ್ಕೊಳ್ಳ ಒಪ್ಪೋದಿಲ್ಲ ಅಂತ ಕೊಳಕ್ಕೆ ಭಾಳ ತಾಪಕೈತಿ. ಆಕೆ ಆ ಗಾಲವ ಮುನಿಗೆ ಶಾಪವನ್ನು ಕೊಟ್ಬಿಡ್ತಾಳೆ. ನನ್ನ ತಂದೆ ಅಂತೂ ನನ್ನ ತಿರಸ್ಕಾರ ಮಾಡೇನೆ ಬೆಳೆಸಿದ, ಆಗಲಿ ಆ ತಿರಸ್ಕಾರದಿಂದ ನಾ ಹೊರಬರುನು ಅಂತಂದು ಹೇಳಿ ಏನೋ ಒಂದು ಸತ್ಕಾರ್ಯಕ್ಕಾಗಿ ಅಂತಂದು ಹೇಳಿದೆ, ನಿನ್ನ ಬೆನ್ನು ಹತ್ತಿ ನಾ ಬಂದೆ. ಆದರೆ ನೀ ಎಲ್ಲರಿಗೂ ನನ್ನ ಹಂಚ್ಕೊಂತ ಹೋದೆ, ನನ್ನನ್ನು ಮಾರಾಟ ಮಾಡ್ದಂಗೆ ಮಾಡಿದೆ. ನೀ ಮದುವೆ ಆಗಂದ್ರೂ ನೀ ಆಗಾಗ್ತಾ ಇರಲಿಲ್ಲ. ನಿನ್ನ ಜೀವನ ನೀ ಸಾಯುತ್ತ ನಾನು ಕೊನೆ ಉಸಿರಿಳಿಯುತ್ತ ನಾನು ಪಾಪ ಪ್ರಜ್ಞೆಯ ಬೆಂಕಿಯೊಳಗೆ ನೀ ಬೇಯುವಂಗಾಗಲಿ ಅಂತಂದು ಹೇಳಿಕೆ ಶಾಪವನ್ನು ಕೊಡ್ತಾಳೆ. ಅವಾಗ ಅವಂಗೆ ಏನೂ ಅನಿಸೋದಿಲ್ಲ. ಅವಳ ತಂದೆ ಕಡೆ ಹೋಗಕ್ಕೇನು ಕೊಡ್ತಾನೆ. ತಂದೆ ನೋಡ್ತಾನೆ, ಮಗಳು ಅವಾಗ ಹೆಂಗೆ ಎಷ್ಟು ಸುಂದರ ಇರ್ತಾಳೆ ಹಂಗೆ ಇದನ್ನ ಆಗ್ತಾಳೆ. ಅವ ಮತ್ತೆ ಪುನಃ ಇಲ್ಲಿ ಬಂದ್ಲಲ್ಲ, ಆತು ಈಕೆ ಒಂದು ಸಂಯಮರವನ್ನು ಮಾಡಿ ಈಕೆನ ದಾಟ್ಸೋಣ ಅಂತಂದು ಹೇಳಂತಾನೆ ಯಯಾತಿ. ಅವನಿಗೂ ಅಷ್ಟೇ ಸತ್ಕಾರ್ಯಕ್ಕಾಗಿ ನನ್ನ ಮಗಳನ್ನ ಕಳಿಸಿದ್ದೆ ಅಂತಿರ್ತಾನೆ. ಅವನು ಸಂಯಮರವನ್ನು ಏರ್ಪಡಿಸಿದ್ಕೊಳ್ಳಿ ಅವಳ ಸೌಂದರ್ಯದ ಕೀರ್ತಿ ಎಲ್ಲ ಕಡೆಯೂ ಹಬ್ಬಿರ್ತೈತಲ್ಲ. ಎಷ್ಟೋ ಜನ ರಾಜರು ಬಂದಿರ್ತಾರೆ ಅಲ್ಲಿ. ಅವಳಿಗೆ ಅದೆಲ್ಲ ನೋಡಿ ಒಂಥರ ಎಷ್ಟು ಜಿಗುಪ್ಸೆ ಆಗಿಬಿಡ್ತೈತೆ ಆಕೆಗೆ. ಗಂಡಸು ಜಾತಿ ಮೇಲೆ ಜಿಗುಪ್ಸೆ ಆಗುತ್ತೆ. ವರಮಾಲೆಯನ್ನು ತಗೊಂಡು ವೇದಿಕೆ ಮೇಲೆ ಏರ್ತಾಳೆ. ತನ್ನ ಎಲ್ಲ ಕಥೆಯನ್ನು ಹೇಳ್ತಾಳೆ ಆಕೆ. ತನ್ನ ತಂದೆ ಕಳಿಸಿದ್ದು, ಗಾಲವ ಮುನಿ ಜೊತೆ ಕಳಿಸಿದ್ದು, ಅವಳು ಯಾರ್ಯಾರಿಗೆ ಎಲ್ಲರೂ ಇದು ಮಾಡ್ದ. 1 ವರ್ಷಗಳವರೆಗೂ ಬಿಟ್ಟ. 4 ಮಂದಿ ಜೊತೆ ನಾನು ಸಂಸಾರವನ್ನು ಮಾಡೇನಿ, 4 ಮಕ್ಕಳು ನನಗದಾವು. ಇಷ್ಟೆಲ್ಲ ನನ್ನ ಕತೆ ಐತಿ. ಯಾರು ನನ್ನನ್ನು ಮದುವೆ ಆಗ್ತಾರೆ ಹೇಳ್ರಿ ಅಂತ ಹೇಳ್ತಾಳೆ. ಆದರೂ ಕೆಲವೊಂದು ಜನ ಎದ್ದು ಹೇಳ್ತಾರೆ. ಆಕೆಗೆ ಒಂಥರ ತನ್ನ ಜೀವನದ ಮೇಲನ ಇದನ್ನಾಗೆ ಆ ವರಮಾಲೆಯನ್ನು ಮುಗಿದು ನಾ ಯಾರನ್ನೂ ಮದುವೆ ಆಗೋದಿಲ್ಲ, ನಾನು ಅರಣ್ಯಕ್ಕೆ ಹೋಗ್ತೀನಿ, ನನ್ನ ಜೀವನವನ್ನು ತಪಸ್ಸಿನೊಳಗೆ ನಾ ಕಳೀತೀನಿ ಅಂತಂದು ಹೇಳಿ ಎಲ್ಲ ಬಿಸಾಕಿ ಹೋಗೋದು. ಆಕೆ ಅರಣ್ಯಕ್ಕೆ ಹೋಗ್ಬಿಡ್ತಾಳೆ ತಪಸ್ಸನ್ನು ಮಾಡಬೇಕು ಅಂತಂದು ಹೇಳಿ. ಈಚೆ ಕಡೆ ಈ ಗಾಲವ ಮುನಿ ಅವ ಮುಂದೆ ಏನಾಗ್ತೈತಿ ಅಂತಂದ್ರೆ, ಅವ ಗುರುದಕ್ಷಿಣೆ ಕೊಟ್ಟ ಮೇಲೆ ಒಂದು ರಾಜಾಶ್ರಯದೊಳಗೆ ಪಡಿತಾನೆ, ರಾಜಾಶ್ರಯದೊಳಗೆ ಇರ್ತಾನೆ. ಮುಂದೆ ಅವಾಗ ಮದುವೆ ಆಗ್ತೈತಿ, ಅವಾಗೂ ಮಕ್ಕಳಾಗ್ತಾವೆ. ಕ್ರಮೇಣ ಅವಾಗ ಏನಂತಂದ್ರೆ ಈ ಮಾಧವಿಯ ಮುಖಾನನ ಪ್ರತಿ ಕ್ಷಣ ಅವಾಗ ಕಣ್ಣು ಮುಂದೆ ಬರ್ತಿರ್ತೈತಿ. ನಾನು ನನ್ನ ಸ್ವಾರ್ಥದ ಸಲುವಾಗಿ ಇವಳ ಜೀವನ ಜೋಡಿ ನಾ ಎಷ್ಟು ಚೆಲ್ಲಾಟ ಆಡಿದೆ, ಅವಳ ಮನಸ್ಸಿನ ನೋವನ್ನು, ಮನಸ್ಸಿನ ಭಾವನೆಗಳನ್ನು ನಾ ತಿಳ್ಕೊಳ್ಳೇ ಇಲ್ಲಲ್ಲ ಅಂತಂದು ಹೇಳಿ ಅವ ಪ್ರತಿ ಕ್ಷಣನೂ ತನ್ನ ಪಾಪ ಪ್ರಜ್ಞೆಯೊಳಗೆ ನನ್ನ ಏನಂತ ಸುಟ್ಟು ಬೂದಿ ಆಗ್ತಾನೆ. ಅಷ್ಟೊಂದು ಅವನಿಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಶುರು ಮಾಡಿಬಿಡ್ತೈತೆ. ಆಮೇಲೆ ಈ ಮಾಧವಿ ಅರಣ್ಯಕ್ಕೆ ಬಂದು ಆಮೇಲೆ ಒಂದು ಋಷಿ ಆಶ್ರಮವನ್ನು ಆಶ್ರಯ ಪಡಿತಾಳಕ್ಕೆ. ಅವಳ ಕತೆ ಎಲ್ಲ ಋಷಿಗಳಿಗೆ ಗೊತ್ತಿರ್ತೈತಿ, ಎಲ್ಲ ಕಡೆ ಜನಜನಿತ ಇರ್ತೈತಿ. ಆ ಆಶ್ರಮದೊಳಗೆ ಆಕೆ ಏನಂತಂದ್ರೆ ತಪಸ್ಸನ್ನು ಮಾಡಕ್ಕೆ ಕುಂತ್ಬಿಡ್ತಾಳೆ. ತನ್ನ ಜೀವನವನ್ನು ಆ ಇದರೊಳಗನ ಕಳೆದು ಬಿಡ್ತಾಳೆ ಆಕೆ ಮಾಧವಿ. ಇದು ಈ ಮಾಧವಿಯ ವ್ಯಥೆಯ ಕಥೆ. ಸ್ತ್ರೀ ಶೋಷಣೆ ಅನ್ನೋದು ಅವಾಗೂ ನಿಂತಿಲ್ಲ, ಇವಾಗೂ ನಿಂತಿಲ್ಲ. ಅದಕ್ಕಾಗಿ ಈ ಮಾಧವಿಯ ಕಥೆನ ನಾನು ನಿಮ್ಮ ಮುಂದೆ ಹಂಚ್ಕೊಂಡೇನೆ. ನಿಮಗೆಲ್ಲ ಹೆಂಗೆ ಅನ್ನಿಸ್ತು, ಇಷ್ಟ ಆಯ್ತಾ ಅಂತಂದು ಹೇಳಿ ನಾನು ಕೇಳ್ತೀನಿ. ಮುಂದಿನ ಕಥೆಯನ್ನು ಯಯಾತಿಯ ಕಥೆಯನ್ನು ಹೇಳ್ತೀನಿ ನಾನು. ಅದು ಸ್ವಲ್ಪ ದೊಡ್ಡದೈತಿ, ಆದರೆ ಆ ಕಥೆಯನ್ನು ಹೇಳ್ತೀನಿ, ಚೆನ್ನಾಗೈತಿ, ಅದನ್ನ ಹೇಳ್ತೀನಿ ಅಂತ. ಇಲ್ಲಿಗೆ ಇದನ್ನ ಮುಗಿಸ್ತೇನೆ.